ನಮಸ್ಕಾರ ಕರ್ನಾಟಕ, ವೆರಿ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಅಶ್ವವೇಗ ನ್ಯೂಸ್. ನಾನು ನಿಮ್ಮ ರಾಘವ ಸೂರ್ಯ. ಈಗಾಗಲೇ ಬೇಸಿಗೆಯ ಬಿಸಿ ಜೊತೆಗೆ ಉಪಚುನಾವಣೆಯ ಕಾವು ರಾಜ್ಯ ರಾಜಕೀಯ ರಣರಂಗದಲ್ಲಿ. ಆದರೆ ಇಲ್ಲಿ ಅಭ್ಯರ್ಥಿ ಯಾವ ರೀತಿ ಗೆಲುವನ್ನು ಸಾಧಿಸ್ತಾರೆ ಅನ್ನುವ ಕುತೂಹಲಕ್ಕಿಂತ ಹೆಚ್ಚಾಗಿ ಯಾರು ಯಾರನ್ನ ಗೆಲ್ಲಿಸ್ತಾರೆ, ಅವ್ರಿಗೆ ಕೊಟ್ಟಿದ್ರೆ ಟಿಕೆಟ್ ಚೆನ್ನಾಗಿತ್ತು, ಇವ್ರಿಗೆ ಕೊಟ್ಟಿದ್ರೆ ಟಿಕೆಟ್ ಚೆನ್ನಾಗಿತ್ತು ಅನ್ನುವ ಊಹಾಪೋಹಗಳ ಜೊತೆಗೆ ಈಗ ಆ ಒಂದು ಸ್ಪರ್ಧೆಯ ಪೈಪೋಟಿ ತೀವ್ರತೆಯನ್ನು ಪಡೆದುಕೊಂಡಾಗಿದೆ. ಕಣದಲ್ಲಿ ಅಭ್ಯರ್ಥಿಗಳು ಕೂಡ ಪ್ರಚಾರಕ್ಕೆ ರೆಡಿಯಾಗಿದ್ದಾರೆ. ಆದರೆ ತೆರೆಯ ಹಿಂದೆ ತೆರೆಯ ಮುಂದೆ ಏನೆಲ್ಲ ಕಸರತ್ತುಗಳು ನಡೀತಾವೆ ಅನ್ನೋದು ಬಹಳ ಅಚ್ಚರಿಯಿಂದ ಕೂಡಿದಾವೆ. ಹಾಗಾಗಿ ಕರ ಬಂಡಾಯ ಅಹಿಂದ ಕಮಲ ಅನ್ನುವ ಶೀರ್ಷಿಕೆಯ ಮೇಲೆ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಅದು ದಾವಣಗೆರೆಯ ಬೈ ಎಲೆಕ್ಷನ್ಸ್ಗೆ ಸಂಬಂಧಪಟ್ಟ ಹಾಗೆ. ಲೆಟ್ಸ್ ಗೋ ಹ್ಯಾಡ್. ಅದಕ್ಕಿಂತ ಮುಂಚಿತವಾಗಿ ನನ್ನ ಜೊತೆಗೆ ಅಶೋಕ್ ಗೌಡ ಬಿಜೆಪಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರು ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್ ಮಾಡ್ತಾ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಲೆಟ್ಸ್ ಹಾವ್ ಅ ಲುಕ್. ಎಸ್, ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಕೈ ಕೊಟ್ಟ ಕಾಂಗ್ರೆಸ್. ಏನು ಕೈ ಕೊಟ್ಟ ಕಾಂಗ್ರೆಸ್, ಯಾವ ರೀತಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಅನ್ನುವ ವಿಚಾರಕ್ಕೆ ಸಿಕ್ಕಾಪಟ್ಟೆ ಗೊಂದಲಗಳು ಇದ್ವು. ಎಸ್, ಬ್ರೇಕಿಂಗ್ ಪಾಯಿಂಟ್ಸ್ ಫೈರ್ ಆಗುತ್ತೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಶಾಮನೂರು ಶಿವಶಂಕರಪ್ಪ ಅವರ ಒಂದು ನಿಧನದಿಂದ ತೆರವಾದಂಥ ಈ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬಸ್ಥರೇ ದೊಡ್ಡ ರಾಜಕಾರಣ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಏನು ಆಗಿಲ್ಲ ರೀ, ಅವ್ರದೇ ರಾಜಕೀಯ, ಅವ್ರದೇ ರಾಜಪ್ರಭುತ್ವ, ಇದು ಪ್ರಜಾಪ್ರಭುತ್ವ ಹೆಸರಿಗಷ್ಟೇ ಅನ್ನುವ ಮಾತುಗಳು ಇದ್ರೂ ಕೂಡ ಈ ವಿಚಾರಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿದ್ರೂ ಕೂಡ ರಾಜಕಾರಣ ನಾವು ಹೇಗೆ ಮಾಡಬೇಕು ಗೊತ್ತು ಕಣ್ರಿ ಅನ್ನುವ ಆಧಾರದ ಮೇಲೆ ಈಗ ರಾಜಕಾರಣ ನಡೀತಾ ಇದೆ. ಹಾಗಾದ್ರೆ ಜನರಿಗೆ ಏನು ಬೇಕಾಗಿದೆ? ಜನರಿಗೆ ಅಭಿವೃದ್ಧಿ ಬೇಕಾಗಿಲ್ವಾ? ಅವ್ರು ಗೆದ್ರೆ ಸಾಕು, ಇವ್ರು ಗೆದ್ರೆ ಸಾಕು ಅನ್ನುವ ಒಂದು ಮನರಂಜನೆ ಮಾತ್ರ ಇದೆ. ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂಥ ಈ ಕ್ಷೇತ್ರದಲ್ಲಿ ಶಾಮನೂರು ಕುಟುಂಬ ಸಿಕ್ಕಾಪಟ್ಟೆ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಅವ್ರದೇ ಪ್ರಭಾವ ಇರೋದ್ರಿಂದ ಅವರೇ ಗೆದ್ದು ಬಿಡ್ತಾರಾ ಅನ್ನುವ ಪ್ರಶ್ನೆಯನ್ನ ನಾವು ಕೇಳಿದಾಗ ಉತ್ತರ ಸುಲಭವಾಗಿ ಸಿಕ್ಕಿಲ್ಲ. ಈಗಾಗಲೇ ಶಾಕಿಂಗ್ ಸರ್ವೆಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಮುಸ್ಲಿಮರು ಕೂಡ, ಅಂದ್ರೆ ಅಲ್ಪಸಂಖ್ಯಾತರು ಕೂಡ ಬಹಳಷ್ಟು ಪಟ್ಟಣ ಹಿಡಿದಿದ್ರು ಈ ಸಾರಿ ನಮಗೆ ಟಿಕೆಟ್ ಸಿಗ್ಬಹುದು ಅಂತ ಹೇಳಿ. ಅದಕ್ಕೆ ಜಮೀರ್ ಅಹಮದ್ ಅವರು ಕೂಡ ಬಹಳಷ್ಟು ಸಾಥ್ ಕೊಟ್ಟಿದ್ರು, ಧ್ವನಿ ಏರಿಸಿದ್ರು. ಆದರೆ ಕೊನೆಗೆ ಅಲ್ಲಿ ಬೇರೆ ಇದೇ ರೀತಿಯಾದಂಥ ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ. ಸಮರ್ಥಿಗೆ ಸಮನಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅಲ್ಲಿ ಸಾದಿಕ್ ಪೈಲ್ವಾನ್ ತೊಡೆ ತಟ್ಟಿದ್ದಾರೆ. ದಾವಣಗೆರೆ ಬಿಜೆಪಿ ದಂಗಲ್ಗೆ ಮೆಗಾ ಟ್ವಿಸ್ಟ್ ಏನಾದರೂ ಸಿಗುತ್ತಾ? ಪ್ರಮುಖವಾಗಿ ಇಲ್ಲಿ ಬಣ ರಾಜಕೀಯ, ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ಅವರ ಬಣ ರಾಜಕೀಯ ಇದೆ. ಹೀಗಾಗಿ ಆ ಅಭ್ಯರ್ಥಿಗೆ ಯಾವ ರೀತಿ ಆದಂಥ ಗೆಲುವು ಸಿಗುತ್ತೆ, ಒಲವು ಸಿಗುತ್ತೆ ಅನ್ನುವ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ. ಇನ್ನು ಕಾಂಗ್ರೆಸ್ ಅಂತ ಹೇಳಿದ ತಕ್ಷಣ ಅಲ್ಪಸಂಖ್ಯಾತರಿಗೆ ಅವ್ರು ಯಾವಾಗಲೂ ಕೈ ಹಿಡಿತಾರ್ರಿ ಅನ್ನುವ ಮಾತಿದೆ. ಆದರೆ ಇಲ್ಲ ರೀ, ಇಲ್ಲಿ ಕುಟುಂಬ ರಾಜಕಾರಣವೇ ಅತಿ ದೊಡ್ಡ ಪ್ರಾಮುಖ್ಯತೆಯನ್ನ, ಪ್ರಾಬಲ್ಯತೆಯನ್ನ ಪಡಿತಾ ಇದೆ ಅನ್ನೋದನ್ನು ಕೂಡ ತಳ್ಳಿ ಹಾಕೋ ಹಾಗೆ ಇಲ್ಲ. ಹಾಗಾಗಿ ಈ ಉಪಸಮರದಲ್ಲಿ ಕರ ಬಂಡಾಯ ಅಹಿಂದ ಕಮಲ, ಅಂದ್ರೆ ಕೈಯಲ್ಲಿ ಬಂಡಾಯ, ಕಾಂಗ್ರೆಸ್ನಲ್ಲಿ ಬಂಡಾಯ, ಅದು ಏನಾದರೂ ಮುಳುವಾಗುತ್ತಾ, ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ, ಏನಾದರೂ ಪರಿಣಾಮ ಬೀರುತ್ತಾ, ಈ ಚುನಾವಣೆಯಲ್ಲಿ ಏನಾದರೂ ಪ್ರಭಾವ ಬೀರುತ್ತಾ? ಹೀಗೆ ಹಲವು ಪ್ರಶ್ನೆಗಳೊಂದಿಗೆ, ಆಯಾಮಗಳೊಂದಿಗೆ ನಾವು ಈ ಚರ್ಚೆಯನ್ನು ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಈಗ ಇನ್ನೊಂದು ವಿಚಾರವನ್ನು ಕೂಡ ನಾವು ನೋಡಬೇಕಾಗಿದೆ. ಹೌದು, ಕಾಂಗ್ರೆಸ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ರು, ಬಹಳಷ್ಟು ಆಕಾಂಕ್ಷೆ ಹೊಂದಿದಂಥ ಸಾದಿಕ್ ಪೈಲ್ವಾನ್ ಕೂಡ ಈಗ ತೊಡೆ ತಡ್ತಾ ಇದ್ದಾರೆ. ಅವರು ಮೊದಲೇ ಪೈಲ್ವಾನ್. ಆದರೆ ಇಲ್ಲಿ ಅವ್ರು ಏನು ಮಾಡ್ತಾರೆ, ಅಥವಾ ಅವರ ಈ ನಡೆ ವೋಟಿಂಗ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಡ್ತಾ ಇದೆ. ಹಾಗಾದ್ರೆ ಈ ಬಿಸಿ ಯಾರನ್ನಾದ್ರೂ ಶೈನ್ ಮಾಡುತ್ತಾ, ಅಥವಾ ಯಾರನ್ನಾದ್ರೂ ತುಳಿದಾಕ್ಬಿಡುತ್ತಾ, ಸುಟ್ಟು ಬಿಡುತ್ತಾ? ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ಬಂಡಾಯದ ರಣಕಹಳೆಯನ್ನ ಮೊಳಗಿಸಿದ್ದಾರೆ ಸಾದಿಕ್ ಪೈಲ್ವಾನ್. ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕಣಕ್ಕಿಳಿಯೋ ಎಲ್ಲ ಸೂಚನೆಗಳು ಕೂಡ ಸದ್ಯಕ್ಕೆ ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಕಾರಣ ನಾಮಪತ್ರವನ್ನು ಅವರು ಕೂಡ ಸಲ್ಲಿಸಿದ್ದಾರೆ. ಸಮರ್ಥ ಬೆನ್ನಲ್ಲೇ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ ಪೈಲ್ವಾನ್, ಸಾದಿಕ್ ಪೈಲ್ವಾನ್. ಪಾಲಿಕೆ ಕಚೇರಿಗೆ ಬೆಂಬಲಿಗರ ಜೊತೆಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಿರೋದು ಈ ವಿಚಾರಕ್ಕೆ ಪುಷ್ಟಿಯನ್ನು ಕೊಡ್ತಾ ಇದೆ. ಬಂಡಾಯ ಶಮನದ ವಿಶ್ವಾಸದಲ್ಲಿ ಈಗ ಪ್ರಭಾ ಮಲ್ಲಿಕಾರ್ಜುನ್ ಇದ್ದಾರಂತೆ. ಟಿಕೆಟ್ ಘೋಷಣೆಗೆ ಮುನ್ನವೇ
ಇಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ ನಾಮಪತ್ರವನ್ನ ಸಲ್ಲಿಸಿದ್ರು. ಬೆಂಗಳೂರಲ್ಲಿ ಸುರ್ಜೇವಾಲಾ ಈ ಕಡೆ ಹೈ ವೋಲ್ಟೇಜ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಹೊಸ ಪಟ್ಟಿ ಏನಾದರೂ ಘೋಷಣೆ ಆಗುತ್ತಾ? ಯಾಕಂತ ಹೇಳಿದ್ರೆ ನಿನ್ನೆ ಅಲ್ಲಿ ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಕರಿಬಹುದಾದಂಥ ವಿನಯ್ ಕುಮಾರ್ ಅವರು ಕೂಡ ಹೇಳಿದ್ರು, ಈಗಾಗಲೇ ಶಾಮನೂರ್ ಅವರ ಕುಟುಂಬದಲ್ಲಿ ಬಿ ಫಾರಂ ಬಂದ್ ಆಗಿದೆ ರೀ, ಸಮರ್ಥ್ ಅವರಿಗೆ ಬಿ ಫಾರಂ ಎಲ್ಲ ಸಿಕ್ಕಾಗಿದೆ, ಇನ್ನು ಅನೌನ್ಸ್ ಮಾಡಿಲ್ಲ ಅಷ್ಟೇ ಅನ್ನೋ ಮಾತುಗಳನ್ನ ನಿನ್ನೆ ಅವ್ರು ಹೇಳಿದ್ರು. ಓಕೆ, ಈಗ ಮುಂದಿನ ಹಂತದಲ್ಲಿ ಸಾದಿಕ್ ಪೈಲ್ವಾನ್ ಏನು ಮಾತನಾಡಿದ್ದಾರೆ ಅದನ್ನು ಕೂಡ ಕೇಳೋಣ. ಅದಕ್ಕಿಂತ ಮುಂಚಿತವಾಗಿ ಈಗ ಸದ್ಯಕ್ಕಿರುವಂಥ ಅಪ್ಡೇಟ್ಸ್ ಆಧಾರದ ಮೇಲೆ ನಮ್ಮ ಸ್ಟುಡಿಯೋದಲ್ಲಿರುವಂಥ ವಕ್ತಾರರು ಏನು ಹೇಳ್ತಾರೆ, BJP ಮತ್ತು ಕಾಂಗ್ರೆಸ್. ಓಕೆ, ಅಶೋಕ್ ಗೌಡ್ರೆ, ತಾವು ನೋಡ್ತಾ ಇದ್ದೀರಿ, ಈ ಚುನಾವಣೆ ಅಂತ ಹೇಳಿದಾಗ, ಸಾರ್ವತ್ರಿಕ ಚುನಾವಣೆ ಅಂದಾಗ ಅದರದ್ದೇ ಗ್ರಾಮರ್ ಬೇರೆ ಇರುತ್ತೆ, ಬೈ ಎಲೆಕ್ಷನ್ಸ್ ಅಂದಾಗಲೇ ಅದ್ರ ಗ್ರಾಮರ್ ಬೇರೆ ಇರುತ್ತೆ. ಹೌ ಡು ಯು ಲುಕ್ ಇನ್ ಟು ಇಟ್? ವಾಟ್ ಡು ಯು ಕಮೆಂಟ್? ಮೊದಲಿಗೆ ನಿಮಗೆ ಧನ್ಯವಾದ. ನೀವು ತುಂಬ ದಿನಗಳಾದಮೇಲೆ ಒಂದು ವಾಹಿನಿಗೆ ಸೇರಿಕೊಂಡು ಒಂದು ಎಡಿಟರ್ ಆಗಿ ಸ್ಥಾನ ಗಳಿಸಿದ್ದೀರಾ, ಅದಕ್ಕೆ ತಮಗೆ ಧನ್ಯವಾದ ಮತ್ತು ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ಏನು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನ ಆಡಳಿತ ವ್ಯವಸ್ಥೆ ನಾವು ಬೆಳಗ್ಗೆ ಮಾತಾಡಿದ್ವಿ ಮತ್ತು ನಾನು ತಮಗೂ ಎಲ್ಲರಿಗೂ ಎಲ್ಲ ಮಾಧ್ಯಮಗಳಿಗೂ ಶೇರ್ ಮಾಡಿದ್ದೀನಿ. ಕರೆಕ್ಟ್. ಕರ್ನಾಟಕದ ಆಡಳಿತ ವ್ಯವಸ್ಥೆಗೆ ಒಂದೇ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಕಲ್ವರ್ಟು MS ಬಿಲ್ಡಿಂಗ್ ರೋಡಲ್ಲಿ, LH ಇಂದ MS ಬಿಲ್ಡಿಂಗ್ ರೋಡಲ್ಲಿ ಯಾವ ರೀತಿ ಕೆಟ್ಟು ನಿಂತಿದೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ಅಂದ್ರೆ ಮೂಲಕ ನಾವು ಈಗ ಅದನ್ನ ತಾವು ವಿಡಿಯೋಗಳನ್ನ ತೋರಿಸಿ. ಯಾಕೆ ಅಂತ ಹೇಳಿದ್ರೆ, ಅಲ್ಲ ಅದನ್ನೇ ತಾವು ಕ್ಯಾರಿ ಮಾಡಿದ್ರೆ ಇನ್ನೊಂದ್ಸತಿ ವಾಹಿನಿಯಲ್ಲಿ ಬರಲಿ. ಅದೇನಂದ್ರೆ MS ಬಿಲ್ಡಿಂಗ್ ದಾರಿನಲ್ಲಿ ಎಲ್ಲ ಮಂತ್ರಿಗಳು ಹಾಗೆ ಹೋಗ್ತಕ್ಕಂತಹ ದಾರಿ, ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೆ ಹೋಗ್ತಕ್ಕಂಥ ದಾರಿ, ಎಲ್ಲ ಶಾಸಕರು ಹಾಗೆ ಹೋಗ್ತಕ್ಕಂಥ ದಾರಿನಲ್ಲಿ ಆ ರೀತಿ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಕರ್ನಾಟಕದ ಆಡಳಿತ ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಅಂತ. ಉದಾಹರಣೆಗೆ ನಾವೇನು ಹೇಳ್ತಾ ಇದೀವಿ ಅಂದರೆ, ಇದು 5G ಸರ್ಕಾರ ಅಲ್ಲ, 5 ಗ್ಯಾರಂಟಿ ಸರ್ಕಾರ, ಇದು 5C ಸರ್ಕಾರ. ಹೆಂಗೆ ಅಂತ ಹೇಳಿದ್ರೆ 5C ಹೆಂಗೆ ಅಂದರೆ ಕಲೆಕ್ಷನ್, ಎಷ್ಟು ರೀತಿ ಕಲೆಕ್ಟ್ ಮಾಡೋಣ ಅಂತ ಹೇಳಿ, ಇನ್ನೊಂದು ಎಷ್ಟು ರೀತಿ ಕರಪ್ಟ್ ಮಾಡೋಣ ಜನನ ಮತ್ತು ಅಧಿಕಾರಿಗಳನ್ನ ಅನ್ನತಕ್ಕಂಥವ್ರು, ಇನ್ನೊಂದು ಎಷ್ಟು ಕಮಿಷನ್ ತೆಗೆದುಕೊಳ್ಳೋಣ, ಜನಗಳ ಚರ್ಮ ಎಷ್ಟು ಸುಳಿಯೋಣ ಅಂತ ಹೇಳಿ, ಇನ್ನೊಂದು ಕ್ರೈಸಸ್, ಆಡಳಿತವೇ ವ್ಯವಸ್ಥೆ ಕ್ರೈಸಸ್ ಎಲ್ಲ ಹೊರಟೋಗಿದೆ. ಆಮೇಲೆ ಕಂಪ್ಲೀಟ್ ಕೊಲಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಇದು 5C ಸರ್ಕಾರ, ಇದು 5G ಸರ್ಕಾರ ಅಲ್ಲ, 5C ಸರ್ಕಾರ. ಜನ ಎಷ್ಟು ಕೊಲಾಪ್ಸು, ಕಮಿಷನ್ನು ಮತ್ತು ಕ್ರೈಸಸ್. ಅಂದ್ರೆ ಯಾವ ರೀತಿ ಇದು ಆಡಳಿತ ವ್ಯವಸ್ಥೆ ಕಂಪ್ಲೀಟ್ ಕೊಲಾಪ್ಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವರು ಒಂದೇ ಒಂದು ಕಲ್ವರ್ಟ್ ಸರಿ ಮಾಡ್ಸಕ್ ಆಗಲ್ರಿ ನಿಮ್ ಕೈಯಲ್ಲಿ. ಅದು ವಿಧಾನಸೌಧದ ಮುಂದೆ ನೀವು ಕೊನೆಯ ದಾವಣಗೆರೆಯಲ್ಲಿ ಚಿಂತೆ ಮಾಡ್ತೀರಾ, ಚಾಮರಾಜನಗರ ಚಿಂತೆ ಮಾಡ್ತೀರಾ, ಬೀದರ್ ಚಿಂತೆ ಮಾಡ್ತೀರಾ, ನಿಪಾಣಿ ಚಿಂತೆ ಮಾಡ್ತೀರಾ, ಕೋಲಾರ ಚಿಂತೆ ಮಾಡ್ತೀರಾ, ಎಲ್ಲೂ ನಿಮ್ಗೆ ಚಿಂತೆ ಇಲ್ಲ. ನಿಮಗೆ ಇರತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಎಸ್ಕಿಲೇಟರ್ ಬರಬೇಕು, ನಮ್ಮ DK ಶಿವಕುಮಾರ್ ಮನೆಯಲ್ಲಿ ಒಂದು 50 lakh rupees ಕಮೋಡ್ ಬರಬೇಕು, ಇದು ನಿಮ್ ಚಿಂತೆ. ಅಂದ್ರೆ ಅರ್ಥ ಏನು ಅಂದ್ರೆ, ನಿಮಗೆ ಆಡಳಿತ ವ್ಯವಸ್ಥೆ ಮಾಡ್ಲಿಕ್ಕೆ ಬರಲ್ಲ, ಆಡಳಿತ ಕೊಡಕ್ ಬರಲ್ಲ ನಿಮ್ಗೆ. ಹೇಳಿ, ಅದಕ್ಕೆ ಜನ ಬೇಸ್ ಎತ್ಬಿಟ್ಟು ಏನ್ ಮಾಡಿದ್ದಾರೆ, ದಾವಣಗೆರೆ ದಕ್ಷಿಣ ಇರ್ಬೋದು ಅಥವಾ ಬಾಗಲಕೋಟೆ ಇರ್ಬೋದು ಅಥವಾ ಎಲ್ಲೇ ರಾಜ್ಯದಲ್ಲಿ ಇನ್ನು ಚುನಾವಣೆ, GBA ಚುನಾವಣೆ ಬರುತ್ತೆ, ZPTP ಬರುತ್ತೆ, ಎಲ್ಲೇ ಚುನಾವಣೆ ನಡೆದ್ರು ಸಹ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನ ಏನು ವೋಟ್ ಬ್ಯಾಂಕ್ ಇದೆ, ಫಿಕ್ಸ್ಡ್ ವೋಟ್ ಬ್ಯಾಂಕ್ 34% ರಾಘವ್, ಅದು 34% ಅಲ್ಲ, ಅದು 14% ಬಂದ್ರು ಸಹ ನೀವು ಯೋಚನೆ ಮಾಡಬೇಕು. ಆ ರೀತಿ ನೀವು ಹೇಳಿದ ತಕ್ಷಣ ಅದು ಹಂಗ ಆಗ್ಬೇಕು ಅಂದ್ರೆ ಅದು ಹೆಂಗೆ ಅಂತ ಮುಂದಿನ ಹಂತದಲ್ಲಿ ನೋಡ್ತೀನಿ. ಥ್ಯಾಂಕ್ಸ್. ಅನಲಿಟಿಕಲ್ ಆಗಿ ಹೇಳ್ತೀನಿ. ಯಾ, ಫೈನ್. ಎಸ್ ಪುಷ್ಪಾ ಅವರೇ. ಸರ್, BJP ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡೋ ನೈತಿಕತೆ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ಹೇಳ್ತಿದ್ರು ಪಕ್ಷದವರು ಅಲ್ಲ ಹೇಳೋದು ಒಂದು ಹೇಳ್ಬೇಕಂದ್ರೆ ಅವ್ರು ಏನಾದರೂ ಮಾಡಿ ಹೋಗಿರ್ಬೇಕಲ್ವಾ ಸರ್. ಈಗ ಹೇಳ್ತಿದ್ರು MS ಬಿಲ್ಡಿಂಗ್ ಹತ್ರ ಇದು ಅದು, ಏನಕ್ಕೆ ಸರ್ ಇವ್ರಿಗೆ ರಸ್ತೆ ಗುಂಡಿಗಳಿಗೆ ಹೈಕೋರ್ಟ್ ಮಾನಿಟರ್ ಮಾಡಿ ಚೀಮಾರಿ ಹಾಕುತ್ತೆ, 2 ವರ್ಷ ಮಾನಿಟರ್ ಮಾಡುತ್ತೆ, ಇನ್ನೆಷ್ಟು ಅಸಮರ್ಥತೆ ಇತ್ತು. ಅಂದ್ರೆ ಒಂದು ಕ್ಲಿಯರ್ ಮಾಡ್ಬೇಕು ನಮ್ಮ ವ್ಯೂವರ್ಸಿಗೆ, ನಾವೇ ಏನೋ ಮಾತನಾಡ್ತಾ ಹೋಗ್ತೀವಿ ಅನ್ನೋದು ಬೇಡ. ಅವ್ರು ಹೇಳಿದ್ರಲ್ಲಿ ಸುಳ್ಳಿತ್ತಾ ಅಥವಾ ಅವರು ಹೊಟ್ಟೆ ಕಿಚ್ಚಿಂದ ಹೇಳ್ತಾ ಇದ್ದಾರಾ, ದ್ವೇಷದಿಂದ ಹೇಳ್ತಾ ಇದ್ದಾರಾ, ಅಥವಾ ನಮಗೆ ಬೇರೆ ಏನೋ ಉತ್ತರ ಕೊಡೋಕೆ ರೆಡಿ ಇಲ್ಲ, ಹಂಗಾಗಿ ನೀವು ಅದನ್ನ ಅಪೋಸ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಕ್ಲಾರಿಫೈ ಮಾಡ್ತೀನಿ. ನಮ್ಗೆ ಅವ್ರ ಬಗ್ಗೆ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಯಾವುದೇ ಪಕ್ಷ ಇದ್ರು ಜನ ಅಲ್ಲ
ಸುಳ್ಳು ಅಂತಲ್ಲ ಸರ್, ಅವ್ರಿಗೆ ನೈತಿಕತೆ ಇಲ್ಲ ನಮ್ಮ ಬಗ್ಗೆ ಮಾತಾಡೋದಕ್ಕೆ ಅನ್ನೋದು ನಾನು ಹೇಳ್ತಿರೋದು. ನಮ್ಮ ಸರ್ಕಾರದ ಬಗ್ಗೆ ಕಮಿಷನ್ ಸರ್ಕಾರ ಅಂತಾಗ್ಲಿ ಅಥವಾ ಕೆಲಸ ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋ ಯಾವುದೇ ನೈತಿಕತೆ ಯಾಕಿಲ್ಲ? BJP ಅವ್ರಿಗೆ ಯಾಕಿಲ್ಲ? How do you ಉಳಿಸ್ಕೊಂಡಿಲ್ಲ. defend?